ನಮಸ್ತೆ ವೀಕ್ಷಕರೇ, ಇವತ್ತು ನಾನು ನಮ್ಮ ಹೋಮ್ ಸ್ಟೇ ಆದಂಥ ಅತಿರಾ ರೆಸಿಡೆನ್ಸಿಯ ಹೋಮ್ ಟೂರ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಮ್ಮೆಲ್ಲರಿಗೂ ಬನ್ನಿ ನಮ್ಮ ಹೋಮ್ ಸ್ಟೇನ ಹೋಮ್ ಟೂರ್ನ ನಿಮಗೋಸ್ಕರ ನಾನೀಗ ತೋರಿಸ್ತಾ ಹೋಗ್ತೀನಿ. ಸೊ ಇದು ನಮ್ಮ ಎಂಟ್ರೆನ್ಸಿಗೆ ಬಂದಿದ ತಕ್ಷಣ ನಿಮಗೆ ಇಲ್ಲಿ ಏನು ಕಾಣಿಸಿಗುತ್ತೆ ಅಂತ ಹೇಳಿದ್ರೆ, ನಮ್ಮ ಹೋಮ್ ಸ್ಟೇನಲ್ಲಿ ಏನೇನು ಯಾವ್ಯಾವ ಪ್ಲೇಸಸ್ನ ನೀವು ವಿಸಿಟ್ ಮಾಡ್ಬೋದು, ಕೊಡಗಲ್ಲಿ ಯಾವ್ಯಾವ ಪ್ಲೇಸಸ್ ಚೆನ್ನಾಗಿದೆ ಅನ್ನೋದನ್ನು ಕೂಡ ನೋಡ್ಬೋದು. ಹಾಗೆ ಮುಂದೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಮೈಸೂರಲ್ಲಿರೋ ಪ್ಲೇಸಸ್ಸು ಯಾವುದ್ಯಾವುದಿದೆ, ಕೊಡಗಲ್ಲಿ ಯಾವ್ಯಾವ ಪ್ಲೇಸಸ್ ಇದೆ ಅದನ್ನು ನೋಡ್ಬೋದು. ಇದು ನಮ್ಮ ರಿಸೆಪ್ಷನ್. ಇಲ್ಲಿ ನೀವು ಬುಕ್ಕಿಂಗ್ ಮಾಡ್ಕೊಳ್ಬೋದು. ಇಲ್ಲಿ ನಿಮ್ಗೆ ಯಾವ್ಯಾವ ಟೈಮಿಂಗ್ಸ್ ಏನೇನಿದೆ ಅನ್ನೋದನ್ನು ಬುಕ್ ಮಾಡೋದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ನೀವು ಬಂದು ಬುಕ್ಕಿಂಗ್ ಮಾಡ್ಕೊಳ್ಬೋದು. ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ನಾನು ನಿಮಗೆ ನಮ್ಮಲ್ಲಿ ಏನು ಆಫರ್ ಇದೆ ಅನ್ನೋದನ್ನು ನಾನು ಕೊನೆಗೆ ಹೇಳ್ತೀನಿ, ಓಕೆನಾ. ಸೊ ಆ್ಯಕ್ಚುಲಿ 1500 ಪರ್ ಹೆಡ್ ಇದೆ, ಬಟ್ ಆಫರ್ ಏನಿದೆ ಅಂತ ನಾನು ಕೊನೆಗೆ ಹೇಳ್ತೀನಿ. ಬನ್ನಿ, ಇದು ನಮ್ಮ ಟೋಟಲಿ ನಮ್ಮದು 5 ಅಪಾರ್ಟ್ಮೆಂಟ್ಸ್ ಇದೆ. ಅದರಲ್ಲಿ ಒಂದು ಅಪಾರ್ಟ್ಮೆಂಟ್ ಕೆಳಗಡೆ ಇದೆ, ಅದರದ್ದು ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಈಗ. ಇದಾದಮೇಲೆ ಇನ್ನೊಂದು ಅಪಾರ್ಟ್ಮೆಂಟ್ದು ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಇದು ನೋಡಿ ನಮ್ಮ ಲಿವಿಂಗ್ ಏರಿಯಾ ಎಷ್ಟು ಲಕ್ಸುರಿಯಸ್ ಆಗಿದೆ ಅಲ್ವಾ. ಸೊ ಹೀಗೆ ಒಳಗೆ ಹೋದರೆ ಇನ್ನೊಂದು ರೂಮ್ ಇದೆ. ಇದು ನಿಮ್ಮ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳುಗಳು ಬಂದರೆ ಅವರು ಎಂಜಾಯ್ ಮಾಡೋಕ್ಕೆ ಅಂತ ಇರುವಂಥ ಪ್ಲೇಸ್ ಇದು. ಸೊ ಇಲ್ಲಿ ನೀವು ಆರಾಮಾಗಿರ್ಬೋದು. ಇಲ್ಲೊಂದು ಬಾತ್ರೂಮ್ ಕೂಡ ಇದೆ ಮಕ್ಕಳಿಗೋಸ್ಕರ. ಸೊ ಅದು ಕೂಡ ಚೆನ್ನಾಗಿದೆ. ಸೊ ಆ ಥರ ಮಕ್ಕಳು ಎಂಜಾಯ್ ಮಾಡೋದಕ್ಕೆ ಯೂಶ್ವಲಿ ಮಕ್ಕಳಿಗೆ ಈ ಥರ ಒಂದು ಬೆಡ್ಡಲ್ಲಿ ಮಲಗೋದು ಅಂದರೆ ಭಾಳ ಇಷ್ಟ ಇರುತ್ತಲ್ವ. ಸೊ ಇವರು ಇದನ್ನಿಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ರೂಮ್ಸ್ ನೋಡಿ, ಬಾತ್ರೂಮ್ ನೋಡಿ ಎಷ್ಟು ಕ್ಲೆನ್ಲಿನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಪ್ರತಿದಿನ ಅವರು ಬಂದು ಬಾತ್ರೂಮ್ಸ್ ಎಲ್ಲ ಕ್ಲೀನ್ ಮಾಡಿರ್ತಾರೆ. ನಿಮಗೆ ಯಾವುದೇ ರೀತಿಯಂಥ ತೊಂದರೆಗಳಾಗಲ್ಲ. ಸೊ ಹೀಗೆ ಲಿವಿಂಗ್ ಏರಿಯಾ ಮುಗಿಸಾಯಿತು. ಹೀಗಾಗಿ ಒಳಗಡೆ ಹೋಗೋಣ. ಸೊ ಇಲ್ಲಿ ನಿಮಗೆ ನೋಡಲಿಕ್ಕೆ TV ಕೂಡ ಇಟ್ಟಿದ್ದಾರೆ. ಸೊ ಇದು ಕಿಚನ್, ಓಕೆನಾ. ನೀವೇನಾದರೂ ಅಡುಗೆ ಮಾಡ್ಕೊಳ್ಳೋಕೆ ಇಷ್ಟ ಇದ್ದರೆ ಖಂಡಿತ ಇಲ್ಲಿ ಮಾಡ್ಕೊಳ್ಬೋದು. ಕೆಲವರಿಗೆ ಹೊರಗಡೆ ಫುಡ್ ಇಷ್ಟ ಆಗಲ್ಲ, ಅವ್ರು ಇಲ್ಲಿ ಏನಾದ್ರು ಮಾಡ್ಕೊಂಡು ತಿನ್ಬೋದು. ಸೊ ಹಾಗೆ ಇಲ್ಲಿ ಬಂದರೆ ಬೆಡ್ರೂಮ್. ಸೊ ಬೆಡ್ರೂಮ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ, ನೀವು ಆ್ಯಕ್ಚುಲಿ ಟ್ರಿಪ್ಸ್ ಎಲ್ಲ ಮಾಡಿದಾಗ ನಮಗೆ ಒಂದು ಲಕ್ಸುರಿಯಸ್ ಆದಂಥ ಸ್ಟೇ ಬೇಕು ಅಲ್ವಾ. ಸೊ ಆ ಒಂದು ಸ್ಟೇಗೆ ಈ ಒಂದು ರೂಮು ತುಂಬ ಕರೆಕ್ಟಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡಿದ್ದಾರೆ ರೂಮ್ಸ್ ಅಂತ. ಸೊ ಇದಾಯಿತು ಬೆಡ್ರೂಮ್. ಈಗ ಲಿವಿಂಗ್ ಏರಿಯಾ ಮುಗಿದಿದೆ. ಸೊ ಇದಾದಮೇಲೆ 2 ಬೆಡ್ರೂಮ್ ತೋರಿಸಿದೆ. ಇದೇ ಥರ ಈಗ ಒಂದು ಅಪಾರ್ಟ್ಮೆಂಟ್ ಕೆಳಗಡೆ ತೋರಿಸಿದ್ದೀನಿ, ಈಗ ಮೇಲ್ಗಡೆ ಒಂದು ತೋರಿಸ್ತೀನಿ ನಿಮಗೆ. ಇದೇ ಥರ 5 ಅಪಾರ್ಟ್ಮೆಂಟ್ಸ್ ನಮ್ಮದಿದೆ. ಸೊ ಇದರಲ್ಲಿ ಈಚ್ ರೂಮ್ಸಲ್ಲಿ ಮೇ ಬಿ ಅರೌಂಡ್ 10 ಮೆಂಬರ್ಸ್ ಸ್ಟೇ ಮಾಡಿ. ಇದು ನೋಡಿ ನಮ್ಮ ಪಾರ್ಕಿಂಗ್ ಏರಿಯಾ. ಸೊ ಯಾರಾದರೂ ವೆಹಿಕಲ್ಸ್ ತಂದರೆ ಖಂಡಿತ ಇಲ್ಲಿ ನೀವು ಆರಾಮಾಗಿ ಪಾರ್ಕಿಂಗ್ ಮಾಡ್ಕೋಬೋದು. ಒಂದು ಎಕ್ಸ್ಟ್ರಾ ಟಾಯ್ಲೆಟ್ ಕೂಡ ಇದೆ, ಯಾರಾದರೂ ಡ್ರೈವರ್ಸ್ ಬಂದರೆ ಅವ್ರಿಗೂ ಕೂಡ ಯೂಸ್ ಮಾಡ್ಕೊಳ್ಳೋಕ್ಕೆ. ಲಿಫ್ಟ್ ಇದೆ ಮುಖ್ಯವಾಗಿ, ಬಿಕಾಸ್ ಲಿಫ್ಟ್ ಇಲ್ಲ ಅಂದರೆ ತುಂಬಾ ಕಷ್ಟ ಅಲ್ಲ ವಯಸ್ಸಾದಾಗ ಹತ್ಕೊಂಡು ಹೋಗೋಕ್ಕೆ. ಸೊ ಈ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ, ಸ್ಟೆಪ್ಸ್ ಕೂಡ ಇದೆ. ಸೊ ಯಾರಿಗಾದರೂ ಕಂಫರ್ಟಾಗಿ ಲಿಫ್ಟಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಖಂಡಿತ ಲಿಫ್ಟನ್ನು ಯೂಸ್ ಮಾಡ್ಬೋದು. ಸೊ ಇದು ಸ್ಟೆಪ್ಸ್ ನೋಡಿ, ನಾನು ಆಗಲೇ ಹೇಳಿದೆ ನಿಮಗೆ, ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು. ಸೊ ತುಂಬ ಸೇಫಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ. ಲಿಫ್ಟಲ್ಲಿ ಬಂದ್ವಿ. ಈಗ ಇದು ಮೇಲ್ಗಡೆ ಇರುವಂಥ ಡೈನಿಂಗ್ ಏರಿಯಾ. ಸೊ ಈ ಏರಿಯಾದಲ್ಲಿ ನೀವು ಕೂತ್ಕೊಂಡು ಇಲ್ಲಿರುವಂಥ ಆರಾಮಾಗಿ ಕೆಳಗಡೆ ಇವರು ಇನ್ನೊಂದೇನು ಅಂತ ಹೇಳಿದ್ರೆ, ನೀವೇನು 1500 ಪೇ ಮಾಡ್ತೀರಾ ಅದಕ್ಕೆ ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಕೂಡ ಕೊಡ್ತಾ ಇದ್ದಾರೆ. ಸೊ ಅದು ಫ್ರೀ ಇರುತ್ತೆ ಬ್ರೇಕ್ಫಾಸ್ಟ್ ಇದರೊಳಗೆ. ಸೊ ಇದು ನೀವು ಫೋಟೋಸ್ ಬೇಕಾದ್ರೆ ತೊಗೊಳ್ಬೇಕಾದ್ರೆ ಅಲ್ಲಿ ಡೈನಿಂಗ್ ಏರಿಯಾದಲ್ಲಿ ತೊಗೊಳ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಗ್ರೀನರಿಯಾಗಿ ಪ್ಲ್ಯಾಂಟ್ಸ್ ಕೂಡ ಇಟ್ಟಿದ್ದಾರೆ. ಆ ಪಾಟ್ಸ್ ಎಲ್ಲ ನೋಡ್ತಾ ಇದ್ದರೆ ಯೂಶ್ವಲಿ ಕೊಡಗಲ್ಲಿ ನಾವು ಸಾಮಾನ್ಯವಾಗಿ ನೋಡೋವಂಥದ್ದು ಅಂದರೆ ಪ್ಲ್ಯಾಂಟ್ಸು ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ. ಸೊ ಹಾಗೆ ಒಳಗಡೆ ಬಂದರೆ ನೀವು ಇನ್ನೊಂದು ಇದನ್ನು ನೋಡ್ತೀರಾ, ಏನು ಅಂತ ಹೇಳಿದ್ರೆ ಇನ್ನೊಂದು ಅಪಾರ್ಟ್ಮೆಂಟ್. ಸೊ ಬನ್ನಿ ನಾನು ತೋರಿಸ್ತೀನಿ ಈಗ ಈ ಅಪಾರ್ಟ್ಮೆಂಟು ಹೇಗಿದೆ, ಎಷ್ಟು ಲಕ್ಸುರಿಯಸ್ ಆಗಿದೆ ಅಂತ. ಸೊ ಬನ್ನಿ ಒಳಗೆ ಬನ್ನಿ, ನಮ್ಮ ಅಪಾರ್ಟ್ಮೆಂಟ್ ಒಳಗೆ ಹೇಗಿದೆ ಅನ್ನೋದನ್ನು ತೋರಿಸೋಣ. ಸೊ ಇದು ನೋಡಿ, ಇಲ್ಲಿ ಎಂಟ್ರೆನ್ಸಲ್ಲೇ ಒಂದು ಡೈನಿಂಗ್ ಹಾಲ್ ಇಟ್ಟಿದ್ದಾರೆ. ಹಾಗೆ ಆ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಒಂಥರ ಪೀಸ್ಫುಲ್ ಆಗಿರೋಂಥ ಅನುಭವ ಆಗುತ್ತೆ. ಇದು ನಮ್ಮ ಲಿವಿಂಗ್ ಏರಿಯಾ. ಸೊ ಈಗ ಲಿವಿಂಗ್ ಏರಿಯಾ ಆದಮೇಲೆ ಈ ಕಡೆ ನೀವು ನೋಡ್ತಾ ಇದ್ದೀರಾ ಕಿಚನ್. ಇದು ತುಂಬಾ ಚೆನ್ನಾಗಿದೆ. ನನಗೆ ಈ ರೂಮ್ ಅಂತೂ ಭಾಳನೇ ಇಷ್ಟ ಆಯಿತು ಪರ್ಸ್ನಲಿ. ಸೊ ಇಲ್ಲಿ ನೀವು ಏನಾದರೂ ಇದ್ದರೆ ಮಾಡ್ಕೊಳ್ಬೋದು, ಅಡುಗೆ ಮಾಡ್ಕೊಳ್ಳೋಕ್ಕೂ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಹಾಗೆ ಬನ್ನಿ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ ಇಲ್ಲಿ ಕೂಡ. ಸೊ ಬನ್ನಿ ಒಳಗಡೆ ಹೋಗೋಣ. ವಾವ್, ಎಷ್ಟು ಸೊಕ್ಕದಾಗಿದೆ ಅಲ್ಲ. ಸೊ ಇಲ್ಲಿ ನೀವು ಯೂಶ್ವಲಿ ನಾವು ಟ್ರಿಪ್ ಹೋದಾಗ ಎಲ್ಲ ಕಡೆ ಸುತ್ಕೊಂಡು ಬಂದಿರ್ತೀವಿ. ಸ್ಟೇ ಮಾಡೋದಕ್ಕೆ ಒಂದು ಪರ್ಫೆಕ್ಟಾಗಿರೋ ಜಾಗ ಬೇಕು. ಅದು ಪರ್ಫೆಕ್ಟ್ ಅಷ್ಟೇ ಅಲ್ಲ, ಕ್ಲೀನಾಗಿರಬೇಕು. ಸೊ ಹಾಗಿದ್ರೆ ಯಾಕೆ ವೆಯ್ಟ್ ಮಾಡ್ತಿದ್ದೀರಾ, ಈ ಪ್ಲೇಸ್ನ ಚೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಸೊ ಲಿವಿಂಗ್ ಏರಿಯಾ. ಈಗ ಇನ್ನೊಂದು ಬೆಡ್ರೂಮ್ ಇದೆ ಪಕ್ಕದಲ್ಲಿ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ಹೇಗಿದೆ ಅಂತ ನೋಡೋಣ.
ಸೊ ಇದು ಇರೋದು ಹತ್ತಿರ ರೆಸಿಡೆನ್ಸಿ ಕೂರ್ಗ್ ಕುಶಾಲನಗರದಲ್ಲಿ. ಕುಶಾಲನಗರ ಟೌನಿಂದ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಇದು ಇನ್ನೊಂದು ಬೆಡ್ರೂಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ನೀಟ್ನೆಸ್ ಇಲ್ಲಿ. ಸೊ ಹಾಗಿದ್ರೆ ನಾನು ಕೊನೆಗೆ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ, ಆ್ಯಕ್ಚುಲಿ ಈಗ 1500 ಇರೋದು 1300 ಆಗಿದೆ. ಸೊ ಆರಾಮಾಗಿ ಬನ್ನಿ, ನಿಮ್ಮ ಒಂದು ಸ್ಟೇನ ನಮ್ಮ ಹತ್ತಿರ ರೆಸಿಡೆನ್ಸಿಯಲ್ಲಿ ಮಾಡಿ. ಸೊ ಖಂಡಿತ ಈ ಒಂದು ರೆಸಿಡೆನ್ಸಿ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನೀವು ಬೇಕಾದರೆ ಅವರ ವೆಬ್ಸೈಟ್ಗೆ ಹೋಗಿ ನಾನು ಅದ್ರ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಎಷ್ಟು ಚೆನ್ನಾಗಿ ರಿವ್ಯೂಸ್ ಬರೆದಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಿದ್ರೆ ಯಾಕೆ ವೆಯ್ಟ್ ಮಾಡ್ತಿದ್ದೀರಾ, ಆದಷ್ಟು ಬೇಗ ಬನ್ನಿ, ನಮ್ಮ ಕೊಡಗುಗೆ ಬಂದು ನಿಮ್ಮ ಒಂದು ಸ್ಟೇನ ಮಾಡಿ. ಸೊ ಇಲ್ಲಿ ಸುತ್ತಮುತ್ತ ಒಳ್ಳೊಳ್ಳೆ ಪ್ಲೇಸಸ್ ಇದೆ ನೋಡೋಕ್ಕೆ ನಿಮಗೆ. ಕುಶಾಲನಗರದ ಹತ್ರ ನಿಸರ್ಗಧಾಮ ಇದೆ, ಟಿಬೇಟಿಯನ್ ಕ್ಯಾಂಪ್ ಇದೆ, ದುಬಾರೆ ಫಾರೆಸ್ಟ್ ಇದೆ, ಹಾಗೆ ಹತ್ರ ಮಡಿಕೇರಿ ಇದೆ. ಮಡಿಕೇರಿ ಹತ್ರ ಒಳ್ಳೊಳ್ಳೆ ಪ್ಲೇಸಸ್ ಇದೆ ನೋಡಲಿಕ್ಕೆ. ಇರ್ಪು ಫಾಲ್ಸ್ ಇದೆ, ರಾಜಸೀಟ್ ಇದೆ, ಟೆಂಪಲ್ಗಳಿದೆ, ತಲಕಾವೇರಿ ಇದೆ, ಭಾಗಮಂಡಲ ಇದೆ, ಸೊ ಹಾಗೆ ಹಬಿ ಫಾಲ್ಸ್ ಇದೆ. ಸೊ ನಿಜವಾಗ್ಲೂ ಇದು ಒಂಥರ ಸ್ವರ್ಗ ಅಂತ ಹೇಳ್ಬೋದು ಕೊಡಗು. ಯಾಕೆಂದರೆ ನೋಡೋದಕ್ಕೆ ಬಹಳ ಪ್ಲೇಸಸ್ ಇರುತ್ತೆ. ಇಡೀ ವೀಕೆಂಡನ್ನ ಎಂಜಾಯ್ ಮಾಡಬೇಕು ಅಥವಾ ನಿಮ್ಮ ಟೈಮ್ನ ಎಂಜಾಯ್ ಮಾಡಬೇಕು ಅಂದರೆ ಖಂಡಿತ ಬನ್ನಿ. ಥ್ಯಾಂಕ್ ಯು.